ವಿತೌಟ್ ಸೆಲ್ಫ್. ಇಂಜಿನ್ನ ರಿಮೂವ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಓಪನ್ ಮಾಡೋದಕ್ಕೆ ಮ್ಯಾಗ್ನೆಟ್ ಪುಲ್ಲರ್ ಬರುತ್ತೆ. ಇದೆ ನೋಡಿರಿ ಮ್ಯಾಗ್ನೆಟ್ ಪುಲ್ಲರ್. ಇದು ಮ್ಯಾಗ್ನೆಟ್ ಪುಲ್ಲರ್ ಉಲ್ಟಾ ಥ್ರೆಡ್ ಇರುತ್ತೆ. ಅದು ಟೈಟ್ ಮಾಡೋಕ್ಕೆ ಲೂಸ್ ಮಾಡೋಕ್ಕೆ ಟೈಟ್ ಇರುತ್ತೆ. ನೋಡಿ ಈಸಿ ಓಪನ್ ಆಯಿತು. ಇದು ಕಾಯಿಲ್ ಪ್ಲೇಟು. ಇದು ಕಾಯಿಲ್ ಪ್ಲೇಟಲ್ಲಿ ಒಂದು ಲೈಟಿಂಗ್ ಕಾಯಿಲ್ ಬರುತ್ತೆ, ಒಂದು ಸ್ಟಾರ್ಟಿಂಗ್ ಕಾಯಿಲ್ ಬರುತ್ತೆ. ಇದು ಕಾಯಿಲ್ ಪ್ಲೇಟ್ ಸ್ಕ್ರೂ ಇರ್ತವೆ ಎರಡು. ಇದು ಕಾಯಿಲ್ ಪ್ಲೇಟ್ ಸ್ಕ್ರೂ ಇರುತ್ತೆ. ಇದು ಲೈಟಿಂಗ್ ಕಾಯಿಲ್, ಇದು ಸ್ಟಾರ್ಟು ಕಾಯಿಲ್ ಆಗಿರುತ್ತೆ. ಇದು ಪಿಕಪ್ ಕಾಯಿಲ್. ಹಾಂ, ಇದು ಪಿಕಪ್ ಕಾಯಿಲ್. ಇದಕ್ಕೆ ಇಲ್ಲೊಂದು ಓರಿಂಗ್ ಬರುತ್ತೆ. ಇದೊಂದು ಕಾಯಿಲ್ ಪ್ಲೇಟ್ ಆಯಿಲ್ ಸೀಲ್ ಬರುತ್ತೆ. ಇದು ಆಯಿಲ್ ಸೀಲು. ಈ ಆಯಿಲ್ ಸೀಲು ನಾವು ರಿಮೂವ್ ಮಾಡಿದ್ರೆ ಈ ಆಯಿಲ್ ಸೀಲ್ ಹಾಕಲೇಬೇಕು. ಇಲ್ಲೆರಡು ಓರಿಂಗ್ ಬರುತ್ತೆ. ಇದು ಟೆನ್ಷನರ್ ನಟ್ಟು. ಈ ನಟ್ಟು ಒಂದು ಅಲ್ಯೂಮಿನಿಯಂ ವಾಷರ್ ಬರುತ್ತೆ. ಈ ವಾಷರನ್ನು ಇದು ಯಾವಾಗಲೂ ಟೈಟ್ ಇರಬೇಕಿದು. ಇದು ಟೆನ್ಷನರ್ ಬುಷ್. ನೆಕ್ಸ್ಟು ಇಂಜಿನ್ ಹಿಂಗೆ ಈ ಹೆಡ್ ರಿಮೂವ್ ಮಾಡೋಣ. ಇದು ಟೈಮಿಂಗ್ ವೀಲ್ ಕವರ್ ಮತ್ತು ಹೆಡ್ ಕವರ್ ಅಂತ ಹೇಳ್ತಾರೆ. ಇದು ಟೈಮಿಂಗ್ ವೀಲಿಗೆ ಕೂರೋಂಥ ಒಂದು 9 ನಂಬರ್ ಬೋಲ್ಟ್. ಇದು ಕ್ಯಾಮ್ ವೀಲು. ಇದು ಟೈಮಿಂಗ್ ಚೈನು. ಇದಕ್ಕೆ 8 mm ಬೋಲ್ಟ್ ಬರ್ತವೆ ಎರಡು. ಅಲ್ಲೊಂದು ಬರುತ್ತಲ್ಲ ಕಾಪರ್ ವಾಷರ್. ಇದು 4 ಬೋಲ್ಟಿಗೂ 4 ವಾಷರ್ ಬರುತ್ತೆ ನೋಡಿರಿ. ಇದು ಕಾಪರ್ ವಾಷರ್. ಈ ಕಾಪರ್ ವಾಷರ್ ಹಾಕಲೇಬೇಕು. ಇಲ್ಲೊಂದು ಸ್ಟಾರ್ ಸ್ಕ್ರೂ ಬರುತ್ತೆ. ಇಲ್ಲೊಂದು ಸ್ಟಾರ್ ಬೋಲ್ಟು 10 ನಂಬರ್ ಸೈಜಿಂದು.
ಇದು ಹೆಡ್ಡಲ್ಲಿ ರಾಕರ್ ಆರ್ಮ್ಸು, ಕ್ಯಾಮ್ ಶಾಫ್ಟು, ಇನ್ಲೆಟ್ಟು ಔಟ್ಲೆಟ್ ವಾಲ್ ಇದು 2 ವಾಲ್ ಕ್ಯಾಪ್ ಇಷ್ಟನ್ನು ಬರುತ್ತೆ ಇದರಲ್ಲಿ ಮತ್ತೆ ವಾಲ್ ಲಾಕ್ ಎಲ್ಲ ಬರ್ತವೆ. ಇದು ಪ್ಯಾಕಿಂಗ್, ಇದು ಹೆಡ್ ಗ್ಯಾಸ್ಕೆಟ್, ಇದಕ್ಕೆ 2 ಓರಿಂಗ್ ಬರುತ್ತೆ. ಈ ಪ್ಲೇಸಲ್ಲಿ 2 ಓರಿಂಗ್ ಬರುತ್ತೆ, ಒಂದು ಮೆಟಲ್ಲು, ಒಂದು ರಬ್ಬರ್ ಓರಿಂಗು. ಈ ಓರಿಂಗ್ ಹಾಕಿಲ್ಲ ಅಂದರೆ ಆಯಿಲ್ ಲೀಕ್ ಆಗ್ತದೆ. ಇದು ಟೈಮಿಂಗ್ ಚೈನ್ ವೀಲು, ಇದಕ್ಕೊಂದು ರೋಲರ್ ಗೈಡು ನಟ್ಟು ಬರುತ್ತಲ್ವ, ಇದು ಬೋರಿಂಗ್ ಬರುತ್ತೆ. ಒಂದು 10 ನಂಬರ್ ಸೈಜ್ ನಟ್ಟು, ಒಂದು ಕಾಪರ್ ವಾಷರ್ ಇರುತ್ತೆ, ಈ ಟೈಪ್ ಇರುತ್ತೆ ನೋಡಿರಿ. ಇದಕ್ಕೊಂದು ಸ್ಟಾರ್ ನಟ್ಟು ಬರುತ್ತೆ. ಇದು ಬೋರ್, ಇದೇ ಪಿಸ್ಟನ್. ಪಿಸ್ಟನ್ ಇಯರ್ ಲಾಕ್ ಬರುತ್ತೆ, ಒಂದು ಸೈಡ್ ಲಾಕ್ ತೆಗೆದುಬಿಟ್ಟು ಈ ಥರ ಓಪನ್ ಮಾಡಬೇಕು ನೋಡಿ. ಓಪನ್ ಆಯಿತು. ಇದರಲ್ಲಿ 2 ಕಂಪ್ರೆಸರ್ ರಿಂಗ್ ಬರುತ್ತೆ, 2 ಆಯಿಲ್ ರಿಂಗ್ಸು, 1 ಟೆನ್ಷನ್ ರಿಂಗ್ಸ್ ಬರುತ್ತೆ. ಇಲ್ಲಿ ಕಾಣ್ತಿದೆಯಲ್ಲ ಇದೆ. ಇದು ಬೋರ್ ಪ್ಯಾಕಿಂಗು, ಈ ಬೋರ್ ಪ್ಯಾಕಿಂಗ್ಗೆ ಒಂದು ಓರಿಂಗ್ ಬರುತ್ತೆ, ಎಡ್ಜ್ ಓರಿಂಗು ನೋಡಿರಿ, ಎಡ್ಜ್ ಇದೆ, ರೌಂಡ್ ಇಲ್ಲ, ಎಡ್ಜ್ ಬರುತ್ತೆ. ಇದು ಟೈಮಿಂಗ್ ಚೈನ್. ಇದು ಕ್ಲಚ್ ಸೈಡು, ಇದು ಕ್ಲಚ್ಚಿನ ಕೇಸು. ಇಲ್ಲೊಂದು ಆಯಿಲ್ ಫಿಲ್ ಬರುತ್ತೆ, ಇದಕ್ಕೊಂದು ಆಯಿಲ್ ಫಿಲ್ ಬರುತ್ತೆ, ಇದಕ್ಕೊಂದು ಓರಿಂಗ್ ಬರುತ್ತೆ. ಇಲ್ಲೊಂದು ಓರಿಂಗ್ ಬರುತ್ತೆ, ಈ ಓರಿಂಗ್ ಹೋದರೆ ಈ ಪೊಸಿಷನಲ್ಲಿ ಆಯಿಲ್ ಲೀಕ್ ಆಗುತ್ತೆ. ಇದು ರೋಟ್ರಿ ಪುಲ್ಲರ್ ಅಂತಾರೆ, ರೋಟ್ರಿ ಅಂತಾರೆ ಇದಕ್ಕೆ. 4 ಸ್ಕ್ರೂ ಬರುತ್ತೆ, ಸ್ಟಾರ್.
ಇದು ರೋಟ್ರ್ ಪ್ಲೇಟ್, ಇದಕ್ಕೊಂದು ಆಯಿಲ್ ಸೀಲ್ ಬರುತ್ತೆ ಇಲ್ಲಿ ಕಾಣ್ತಿದೆಯಲ್ಲ ಇದು ರೋಟ್ರ್ ಕೂಲರ್ ಅಥವಾ ಕ್ಲಚ್ ಕೂಲರ್ ಅಂತ ಹೇಳ್ತೀವಿ. ಇದು ಸ್ಪ್ಲೆಂಡ್ರಿಗೆ ಒಂದು ಟೈಪ್ ಬರುತ್ತೆ, ಬೇರೆ ಬೇರೆ ಗಾಡಿಗೆ ಒಂಥರ ಟೈಪ್ ಬರುತ್ತೆ. ಇದು ವೀಲ್ ಲಾಕ್. ಈ ರೋಟ್ರ್ ಕೂಲರ್ ಬಿಚ್ಚಬೇಕಾದ್ರೆ ನಮ್ಗೆ ಬಿಚ್ಚ ಫುಲ್ ಓವರ್ ಟೈಟ್ ಇರುತ್ತೆ. ಅವಾಗ ಈ ಲಾಕ್ನ ಇಲ್ಲಿ ಕೊಟ್ಬಿಟ್ಟು ಲೂಸ್ ಮಾಡ್ಕೊಂಡು ನೋಡಿ, ಈ ಪೊಸಿಷನ್ ಟೀತಿ ಕೊಟ್ಬಿಟ್ರೆ ಲಾಕ್ ಆಗುತ್ತೆ. ಫ್ಲ್ಯಾಶ್ ನೋಡಿ, ಇದಕ್ಕೆ ಒಂದು ವಾಶ ಓ ಅಂತ ಒಂದು ವಾಶ ಬರುತ್ತೆ. ಓ ಅನ್ನೋ ಮಾರ್ಕ್ ಯಾವತ್ತು ಮೇಲೆ ಇರಬೇಕು. ಇದು ದೊಡ್ಡ ನಟ್ಟು, ಇದೇ ಟೈಪ್ ನಟ್ಟು ಇಲ್ಲಿ ಕ್ಲಚ್ಚಿಗೆ ಬರುತ್ತೆ. ಈಗ ಇದಕ್ಕೆ ದೊಡ್ಡ ನಟ್ಟು ಹಾಕಬೇಕು. ಇದು ರೋಟ್ರಿ. ಇದು ಆಯಿಲ್ ಚೇಂಬರು. ಕ್ಲಚ್ ಪ್ಲೇಟ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಆಯಿಲ್ ಚೇಂಬರ್ ರಿಮೂವ್ ಮಾಡ್ಕೊಂಡು ನೋಡಿ, ಇದು ಆಯಿಲ್ ಚೇಂಬರ್. ಇದು ಈಗ ಕ್ಲಚ್ಚನ್ನು ರಿಮೂವ್ ಮಾಡೋದು. ಇದಕ್ಕೊಂದು ಬೇರಿಂಗ್ ಬರುತ್ತೆ, 6202 ಬೇರಿಂಗು. ಇದಕ್ಕೆ 4 ಸ್ಪ್ರಿಂಗ್ ಬರುತ್ತೆ. ನಾನು ಹೇಳಿದಾಗೆ ಇಲ್ಲೊಂದು ಸಣ್ಣ ನಟ್ಟು ಬರುತ್ತೆ ನೋಡಿ, ಸ್ಟಾರ್ ನಟ್. ಇದು ಕ್ಲಚ್ ಪುಲ್ಲರ್. ಒಂದು ನಟ್ಟು ಒಂದು ವಾಷರ್ ಬರುತ್ತೆ. ಇದು ಅಪ್ಪರ್ ಪ್ಲೇಟ್, ಕ್ಲಚ್ ಅಪ್ಪರ್ ಪ್ಲೇಟು. ಇದು ಕ್ಲಚ್ ಪ್ಲೇಟು, ಇದು ಸ್ಟೀಲ್ ಪ್ಲೇಟು. ಇದನ್ನ ಈ ಟೈಪ್ ಒಂದು 2 ಟೈಪ್ ಬರುತ್ತೆ. ಇದರಲ್ಲಿ ಒಂದು ಫ್ಲಾಟು, ಒಂದು ಎಡ್ಜ್ ಬರುತ್ತೆ. ನಾವು ಯಾವ ಟೈಪ್ ಒಂದು ಫಸ್ಟ್ ಹಾಕ್ತೀವಿ ಅದೇ ಟೈಪ್ ಎಲ್ಲ ಥರ ಹಾಕೊಂಡ್ಬರ್ಬೇಕು. ಇದೊಂದು ಹೆಡ್ ವಾಷರು. 2 ಕಟ್ ವಾಷರ್ ಬರುತ್ತೆ ಕ್ಲಚ್ಚಿಗೆ. ನಂತರ ಒಂದು ಸ್ಟಾರ್ ವಾಷರು. ಇದು ಕ್ಲಚ್ ಬೆಲ್. ಈ ಕ್ಲಚ್ ಬೆಲ್ ಈ ಟೈಪ್ ಶೇಕ್ ಆಗಿದೆ ಹೋಗಿದೆ ಅಂತ ಇದು. ಈ ಕ್ಲಚ್ ರಿಬೀಟ್ ಬರುತ್ತೆ. ಕ್ಲಚ್ ರಿಬೀಟ್ ಲೇತಲ್ಲಿ ಕೆಲಸ ಮಾಡಿಕೊಡ್ತಾರೆ. ಕ್ಲಚ್ ರಿಬೀಟ್ ತೊಗೊಬಿಟ್ಟು ಫಸ್ಟ್ ಹಾಕ್ಕೊಡ್ತಾರೆ. ಇದಕ್ಕೊಂದು ಬುಷ್ ಬರುತ್ತೆ. ಎಂಡಲ್ಲಿ ಒಂದು ವಾಷರ್ ಬರುತ್ತೆ, ವಾಷರ್. ಇದು ರೋಟ್ರಿ ವೀಲು.